ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಿರುವಂಥ ಎಲ್ಲ ಹಾರ್ವೆಸ್ಟ್ನೂ ಕೂಡ ಕ್ಲಬ್ ಮಾಡಿ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಗಿಡ ಅವರೆ, ಇದನ್ನು ಹಾಗೆ ಚಿಕ್ಕುಡು ಅಂತ ಹೇಳ್ತೀವಿ ಎಲ್ಲ ತೆಲುಗುಲಿ. ನಾವು ಇದನ್ನು ಪಲ್ಯ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ರೆಡ್ ಕಲರ್ ಸ್ಫಟಿಕ, ಸೊ ರೆಡ್ ಡಿಸೆಂಬರಮ್ ಅಂತ ಕರಿತೀರಲ್ಲ ಅದು. ಹಾಗೆಯೇ ಇದು ಡಬಲ್ ಕಲರ್ ಸ್ಫಟಿಕ, ಇದು ವೈಟ್ ಆ್ಯಂಡ್ ಪರ್ಪಲ್ ಇರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ. ಸೊ ಈ ಎರಡೂ ಸ್ಫಟಿಕ ಗಿಡಗಳು ನಾವು ಕಟ್ಟಿಂಗ್ ಥ್ರೂ ಬೆಳಿಬೋದು. ಸೊ ನಾನು ಯಾರಾದರೂ ಹತ್ರ ಇರೋರಿದ್ದರೆ ಕಟ್ಟಿಂಗ್ ಬೇಕು ಅಂದರೆ ಹೇಳಿ, ನಾನು ಕೊಡ್ತೀನಿ. ಇದು ವೈಟ್ ಕಲರ್ ಅಪರಾಜಿತ. ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಾ ಇರೋದು ಸೋರೆಕಾಯಿ ಗಿಡ. ನಾನು ನಿಮಗೆ ರಿಪೋರ್ಟ್ ಮಾಡುವಾಗ ತೋರಿಸಿದ್ದೆ ಅಲ್ಲ ಹೇಗೆ ನಾನು ರಿಪೋರ್ಟ್ ಮಾಡ್ತಿದ್ದೀನಿ ಅಂತ. ಕಂಪೋಸ್ಟ್ ಬಿನ್ನಲ್ಲಿ ನಾನು ನಟ್ಟಿದ್ದೀನಿ ಅಂತ ತೋರಿಸಿದ್ದೆ ಅಲ್ಲ. ಈ ಟೊಮೆಟೊ ಗಿಡ, ಹಾಗೆಯೇ ಇದು ಪುಂಡಿ ಸೊಪ್ಪಿನ ಗಿಡ, ಹಾಗೆಯೇ ಸೋರೆಕಾಯಿ ಗಿಡ, ಈ ಎಲ್ಲದನ್ನು ಕೂಡ ನಾನು ಕಂಪೋಸ್ಟ್ ಬಿನ್ನಲ್ಲಿ ನಟ್ಟಿರುವಂಥದ್ದು. ಇದು ಫುಲ್ಲು ಕಂಪೋಸ್ಟ್ ಇದೆ. ಮೇಲ್ಗಡೆ ಮಾತ್ರ ಒಂದು 2 ಇಂಚಷ್ಟು ನಾನು ಮಣ್ಣನ್ನು ಹಾಕಿ ಈ ಎಲ್ಲ ಗಿಡಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀನಿ. ನೋಡಿದ್ರಾ ಟೊಮ್ಯಾಟೊ ಎಷ್ಟು ಚೆನ್ನಾಗಿ ಕಾಯಿಗಳು ಬಂದಿದೆ ಅಂತ. ಸೊ ಈ ಟೊಮ್ಯಾಟೊ ಹಾಗೆ ಸೊರೆ ಹೇಗೆ ನಾನು ರೀಪಾರ್ಟ್ ಮಾಡಿದೆ ಅನ್ನೋದು ನನ್ನ ವೀಡಿಯೋಸಲ್ಲಿರುತ್ತೆ, ನೀವು ನೋಡಿಲ್ಲ ಅಂದರೆ ನೋಡಿ. ಸೊ ನಾವು ಕಂಪೋಸ್ಟ್ ಹೀಗೆ ಕಿಚನ್ ವೇಸ್ಟ್ ಕಂಪೋಸ್ಟಿಂದ ನಾವು ಗಿಡಗಳನ್ನ ನಟ್ಟೋದ್ರಿಂದ ಗಿಡಗಳು ತುಂಬಾ ಹೆಲ್ದಿಯಾಗಿ ಬೆಳೆಯುತ್ತೆ. ನಾನು ನಿಮಗೆ ಲಾಸ್ಟ್ ವೀಡಿಯೋಸಲ್ಲಿ ತೋರಿಸಿದ್ದೆ ಅಲ್ಲ, ನಾವು ರೋಸ್ ಪ್ಲ್ಯಾಂಟ್ಸು ಹೊಸದಾಗಿ ತಂದಿದ್ವಿ ಅಂತ. ಆ ರೋಸ್ ಪ್ಲ್ಯಾಂಟ್ಸಲ್ಲಿ ನೋಡಿ ಈ ರೀತಿ ಕಲರ್ ರೋಸಸ್ ಎಲ್ಲ ಬಂದಿದೆ. ಈಗ ಈ ಯೆಲ್ಲೋ ಕಲರ್ ರೋಸ್ ಇದೆ ಅಲ್ಲ, ಅದನ್ನು ಕಟ್ ಮಾಡ್ತಿದ್ದೀನಿ. ನಾವು ನರ್ಸರಿಯಿಂದ ಗಿಡಗಳನ್ನ ತಂದ ಮೇಲೆ ಅದು ತುಂಬಾ ಸ್ಟ್ರೆಸ್ಸಲ್ಲಿರುತ್ತೆ. ಸೊ ಅದನ್ನು ಜಾಗ್ರತೆಯಾಗಿ ನೋಡ್ಕೋಬೇಕಾಗತ್ತೆ. ನೋಡಿದ್ರೆ ಇದು ಯೆಲ್ಲೋ ಕಲರ್ ರೋಸು ನಾನೀಗ ಕಟ್ ಮಾಡಿರೋವಂಥದ್ದು. ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಿರೋದು ಇದು ನಮ್ಮ ಮನೆಯಲ್ಲಿ ಮುಂಚೆನೇ ಇದ್ದಿದ್ದಂಥ ರೋಸಿನ ಗಿಡ. ಇದು ನೋಡಿ ವೈಟ್ ಆ್ಯಂಡ್ ಪಿಂಕ್ ಕಲರ್ ಬರುತ್ತೆ ಶೇಡ್. ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಸುವಾಸನೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿದ್ರಿ ಅಲ್ಲ, 2 ಥರದ ರೋಸ್ ಕೂಡ ಕಟ್ ಮಾಡಿದ್ದೀನಿ. ಹಾಗೆಯೇ ಇದು ಇನ್ನೊಂದು ದಿನ ಹಾರ್ವೆಸ್ಟ್ ಮಾಡಿರುವಂಥದ್ದು. ಇದು ಸ್ಫಟಿಕ, ನಾನು ನಿಮ್ಗೆ ಆಗಲೇ ತೋರಿಸಿದ್ನಲ್ಲ ಡಬಲ್ ಕಲರ್ ಬರುತ್ತೆ ಅಂತ. ಸೊ ಆ ಸ್ಫಟಿಕ ನಾನು ಮೋಸ್ಟ್ ಆಫ್ ನಾನು ಮಾಡಿರುವಂಥ ಹಾರ್ವೆಸ್ಟ್ ಎಲ್ಲದು ವಿಡಿಯೋ ಮಾಡಿರ್ತೀನಿ. ವಿಡಿಯೋ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಹಾಗೆಯೇ ಗಿಡಗಳನ್ನ ಹೇಗೆ ನಡ್ತಿದ್ದೀನಿ, ಹೇಗೆ ನಾನು ಬೀಜಗಳನ್ನ ಹಾಕ್ತೀನಿ ಎಲ್ಲ ಕೂಡ ಅಪ್ಡೇಟ್ಸ್ ಕೊಡ್ತೀನಿ. ಸೊ ನನ್ನ ವಿಡಿಯೋನ ಫಾಲೋ ಮಾಡ್ತೀನಿ ನೋಡಿ. 2 ರೀತಿಯ ರೋಸ್ ಹಾಗೆ ಸ್ಫಟಿಕ ಮತ್ತು ಒಂದೇ ಒಂದು ಸೇವಂತಿಗೆ ಹೂವು ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನು ಸಿಹಿ ಗೆಣಸನ್ನು ನಟ್ಟಿದ್ದೆ, ಬಟ್ ನಟ್ಟು ತುಂಬ ದಿನ ಆಗಿತ್ತು, ಇದನ್ನು ಹಾರ್ವೆಸ್ಟ್ ಮಾಡಿರಲಿಲ್ಲ. ಸೊ ಈಗ ನಾನು ತೆಗಿತಾ ಇದ್ದೀನಿ. ತುಂಬಾ ದೊಡ್ಡದಾಗಿ ಗಡ್ಡೆ ಬಂದಿದೆ. ಬಟ್ ನಾವು ಸಿಹಿ ಗೆಣಸನ್ನು ದೊಡ್ಡ ಕಂಟೈನರಲ್ಲಿ, ಅಗಲವಾದ ಕಂಟೈನರಲ್ಲಿ ಹಾಕ್ಕೋಬೇಕು, ಆಗ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನನಗೆ ಇಲ್ಲಿ ಒಂದೇ ಒಂದು ಗಡ್ಡೆ ಬಂದಿದೆ, ಯಾಕಂದರೆ ಇದು ತುಂಬಾ ಚಿಕ್ಕ ಕಂಟೈನರು, ಚಿಕ್ಕ ಪಾಟ್. ಇದು 12 ಇಂಚ್ ಪಾಟಲ್ಲಿ ನಾನು ಒಬ್ಬರು ನಮ್ಮ ಫ್ರೆಂಡ್ ಕಟ್ಟಿಂಗ್ ಕೊಟ್ಟಿದ್ದರು, ತೊಗೊಂಬಂದು ನಟ್ಟಿದ್ದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಇದು ಕೂಡ ನಾನು ನಿಮಗೆ ಹಾರ್ವೆಸ್ಟ್ ಮಾಡಿ ತೋರಿಸ್ತೀನಿ. ಇದು ಒಳಗಡೆ ನಮಗೆ ಆರೆಂಜಿಶ್ ಕಲರ್ ಇರುತ್ತೆ. ನಾರ್ಮಲಾಗಿ ನಮಗೆಲ್ಲೋ ಇರುತ್ತಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಕಲರು. ಆ್ಯಂಡ್ ಇದು ನೋಡ್ತಿದ್ದೀರಾ, ನಾನು ಹ್ಯಾಪಿ ಗಾರ್ಡನರ್ಸ್ ಟೀಮಿಂದ ಸೀಡ್ಸ್ನ ತೊಗೊಂಡಿದ್ದೆ ಅಲ್ಲ, ಅದರಲ್ಲಿ ಬಂದಿರುವಂಥ ಬದನೆಕಾಯಿ ಇದು ನನಗೆ ಗ್ರೀನ್ ಲಾಂಗ್ ಬದನೆಕಾಯಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಅದೇ ಇನ್ನೊಂದು ಪ್ಲ್ಯಾಂಟಲ್ಲೂ ಕೂಡ ಸೇಮ್ ಅದೇ ಬದನೆಕಾಯಿ ಬಂದಿದೆ. ಸೊ ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ನಾನು 3 ರೀತಿಯಾದ ಬದನೆ ಬೀಜಗಳನ್ನ ಹಾಕಿದ್ದೆ, ಹಾಗೆ ಟೊಮ್ಯಾಟೊ ಬೀಜಗಳನ್ನ ಹಾಕಿದ್ದೆ. ಬೀಜಗಳನ್ನ ಹೇಗೆ ಹಾಕಿದೆ ಅನ್ನೋದು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ನೋಡದೇ ಇದ್ದರೆ ಪ್ಲೀಸ್ ನೋಡಿ. ಇದು ಬಸಳೆ ಸೊಪ್ಪು. ಇದು ಬರೀ ಗಿಡದ ರೀತಿ ಅಷ್ಟೇ ಬೆಳೆಯುತ್ತೆ, ಬಳ್ಳಿ ಆಗಲ್ಲ. ಸೊ ಗಿಡ ಬಸಳೆ ಇದು. ಈ ಬಸಳೆ ಕೂಡ ನಾನು ಸೀಡ್ಸ್ ಥ್ರೂನೇ ಗ್ರೋ ಮಾಡಿದ್ದು. ಹೇಗೆ ನಾನು ಸೀಡ್ಸ್ ಹಾಕಿದ್ದೆ, ಹೇಗೆ ಇದನ್ನು ರಿಪೋರ್ಟ್ ಮಾಡಿದೆ ಅನ್ನೋದು ಕೂಡ ನನ್ನ ವೀಡಿಯೋಸಲ್ಲಿದೆ.
ನೋಡದೇ ಇರೋರು ನೋಡಿ. ಈಗ ಇದರ ಲೀವ್ಸ್ನೆಲ್ಲ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಈಗ ನಾವು ಹೀಗೆ ಎಲ್ಲ ಎಲೆಗಳನ್ನ ಕಟ್ ಮಾಡಿಕೊಂಡ್ರೆ ಮತ್ತೆ ಚಿಗುರು ಬರುತ್ತೆ, ಮತ್ತು ನಮಗೆ ಎಲೆ ಬರುತ್ತೆ. ಇದೇ ರೀತಿ ಇನ್ನೂ ಕೆಲವೊಂದು ಗಿಡಗಳನ್ನ ಹಾಕಿದ್ದೀನಿ ನೋಡಿ. ಇದು ಇನ್ನೊಂದು ಗಿಡ ನೋಡಿದ್ರೆ ಎಷ್ಟು ಚೆನ್ನಾಗಿ ಎಲೆಗಳು ಬಂದಿದೆ. ಇದನ್ನು ಕೂಡ ನಾನೀಗ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನನ್ನ ಹತ್ರ 3-4 ಬಸಳೆ ಗಿಡಗಳನ್ನ ಹಾಕಿದ್ದೀನಿ. ಚಿಕ್ಕ ಚಿಕ್ಕ ಕಂಟೈನರಲ್ಲೇ ಹಾಕಿದ್ದೀನಿ, ಆದರೂ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ. ನೋಡಿದ್ರೆ ಎಷ್ಟು ಬಸಳೆ ಸೊಪ್ಪು ಬಂದಿದೆ ಅಂತ. ಇದು ಇನ್ನೊಂದು ಕಂಟೈನರು. ಇದು ಕೂಡ ತುಂಬಾ ಚಿಕ್ಕ ಕಂಟೈನರು, ಪ್ಲಾಸ್ಟಿಕ್ ಕಂಟೈನರ್. ಇದು ಮನೆಯಲ್ಲಿ ನಾವು ಯೂಸ್ ಮಾಡ್ತೀವಲ್ಲ, ಯಾವುದಾದ್ರೂ ಫುಡ್ ಐಟಮ್ಸಿಗೆ ಯಾವುದಕ್ಕಾದರೂ ಬಂದಿರುತ್ತಲ್ಲ, ಸೊ ಆ ಥರದ್ದು ಇದು ಕಂಟೈನರು. ಅದರಲ್ಲೂ ಕೂಡ ನಾನು ನಟ್ಟಿಟ್ಟಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನು ಕೂಡ ಹಾರ್ವೆಸ್ಟ್ ಮಾಡಿ. ಇದು ಇನ್ನೊಂದು ಪಾಟಲ್ಲಿ. ಸೊ ಟೋಟಲ್ ನನ್ನ ಹತ್ರ 4 ಗಿಡಗಳಿದೆ. ಇದರಲ್ಲಿ ನೀವು ನೋಡ್ತಿದ್ದೀರಲ್ಲ, ಪೊನಗಂಟಿ ಆಕು ಅಂತ ತೆಲುಗಲ್ಲಿ ಹೇಳ್ತಾರಲ್ಲ, ಅದು ಕೂಡ ಇದೆ. ಸೊ ಅದನ್ನು ಕೂಡ ಹಾರ್ವೆಸ್ಟ್ ಮಾಡಿದ್ದೀನಿ. ಇದು ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು. ಸೊ ಇದು ಕಣ್ಣು ದೃಷ್ಟಿ ತುಂಬಾ ಚೆನ್ನಾಗಿರೋ ಥರ ಮಾಡುತ್ತಂತೆ. ಸೊ ಎಲ್ಲಾದರೂ ಸಿಕ್ಕಿದ್ರೆ ಒಂದು ಕಡ್ಡಿ ತೊಗೊಂಬಂದು ಹಾಕಿದ್ರೆ ಸಾಕು, ಇದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನನಗೆ ಇದು ನಾನು ಬ್ಯಾಂಗ್ಳೂರ್ CTG ಮೆಗಾ ಮೀಟಲ್ಲಿ ನಮಗೆ ಲೆಮನ್ ಪ್ಲ್ಯಾಂಟ್ ಕೊಟ್ಟಿದ್ರಲ್ಲ, ಅದರಲ್ಲಿ ನನಗೆ ಒಂದು ಕಟ್ಟಿಂಗ್ ಬಂದಿತ್ತು. ಸೊ ಅದರಿಂದ ಬೆಳೆದಿರುವಂಥದ್ದು ಇದು ಪುಂಡಿ ಸೊಪ್ಪು. ನಾನು ನಿಮಗೆ ಆಗಲೇ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಈ ಪುಂಡಿ ಸೊಪ್ಪನ್ನು ಎಲ್ಲ ಕೂಡ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಹೀಗೆ ಯಾವುದಾದ್ರೂ ಒಂದು ಸೊಪ್ಪಿನ ಗಿಡಗಳನ್ನ ನಾವು ಹಾಕ್ಕೊಂಡ್ರೆ ಅಟ್ಲೀಸ್ಟ್ ನಾವು ಏನು ತರಕಾರಿ ಇಲ್ಲ ಅನ್ನುವಾಗ ನಮ್ಮ ಗಾರ್ಡನಿಂದನೇ ಯಾವುದಾದ್ರೂ ಸೊಪ್ಪುಗಳು ಸಿಗುತ್ತೆ, ಆರಾಮಾಗಿ ಸಾಂಬಾರು ಮಾಡ್ಕೋಬೋದು. ನೋಡ್ತಿದ್ದೀರಲ್ಲ, ಪುಂಡಿ ಸೊಪ್ಪು ಕೂಡ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಇದು ಕೂಡ ಅಷ್ಟೇ, ನಾವು ರೆಮ್ಮೆ ಕಟ್ ಮಾಡಿ ಹಾರ್ವೆಸ್ಟ್ ಮಾಡೋದ್ರಿಂದ ತುಂಬಾ ರೆಮ್ಮೆಗಳು ಬರುತ್ತೆ, ಹಾಗೆಯೇ ಎಲೆಗಳು ಕೂಡ ತುಂಬ ಬರುತ್ತೆ. ಸೊ ಹೀಗೆ ನಾವು ಪುಂಡಿ ಸೊಪ್ಪನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂಡಿದ್ದಾಯ್ತಲ್ಲ. ಈ ಎಲ್ಲ ಹಾರ್ವೆಸ್ಟಲ್ಲೂ ನಾನು ತೋರಿಸಿರುವಂಥ ಎಲ್ಲ ಗಿಡಗಳನ್ನ ರೀಪಾಟ್ ಹೇಗೆ ಮಾಡಿದೆ, ಸೀಡ್ಸ್ ಹೇಗೆ ಹಾಕಿದ್ದೀನಿ ಅನ್ನೋದನ್ನು ಆಲ್ರೆಡಿ ತೋರಿಸಿದ್ದೀನಿ. ಸೊ ನೋಡದೇ ಇರೋರು ಪ್ಲೀಸ್ ನೋಡ್ಕೊಂಬನ್ನಿ. ನೋಡಿದ್ರೆ ಈ ಚಿಕ್ಕ ಕಂಟೈನರಲ್ಲಿ ನಾನು ಈ ಪೊನಗಂಟಿ ಆಕು ಅಂತ ಕರಿತೀವಲ್ಲ, ಇದನ್ನು ಹಾಕಿದ್ದೆ. ಅದನ್ನು ಕೂಡ ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ನಾನು ಸೀಡ್ಸ್ ಹಾಕಿದ್ದೆ, ಬಸಳೆ ಸೀಡ್ಸು. ಬಟ್ 2 ಪ್ಲ್ಯಾಂಟ್ನ ರೀಪ್ಲ್ಯಾಂಟ್ ಮಾಡಿರಲಿಲ್ಲ. ಸೊ ಅದರಲ್ಲೂ ಕೂಡ ಕೆಲವೊಂದು ಎಲೆ ಇತ್ತು, ಹಾರ್ವೆಸ್ಟ್ ಮಾಡಿದ್ದೀನಿ. ನೋಡ್ತಿದ್ದೀರಾ ಎಷ್ಟು ರೀತಿಯಾದ ಎಲೆಗಳನ್ನು ಹಾಗೆ ತರಕಾರಿ ಹಾರ್ವೆಸ್ಟ್ ಮಾಡಿದ್ದೀನಿ ಅಂತ. ಒಂದು ಮಲ್ಬರಿ ಕೂಡ ಇತ್ತು, ಅದನ್ನು ಕೂಡ ತೆಕ್ಕೊಂಡಿದ್ದೀನಿ. ಇದು ಬಸಳೆ ಸೊಪ್ಪು, ಪುಂಡಿ ಸೊಪ್ಪು, ಹಾಗೆ ಪೊನಗಂಟಿ, ಬದನೆಕಾಯಿ, ಹಾಗೆ ಸಿಹಿಗೆಣಸು, ಹೀಗೆ ಎಲ್ಲವನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ನೋಡಿದ್ರಿ ಅಲ್ಲ, ನಾನು ಈ ಹಾರ್ವೆಸ್ಟ್ನ ಹೇಗೆ ಮಾಡಿದೆ ಅಂತ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.